Taste the Daily. Taste the Daily. ಇನ್ನು ನೋಡಿ, ಈ ಕ್ಷಣದಿಂದಾನೇ ಸಾರಿಗೆ ಮುಷ್ಕರ ಕೈ ಬಿಟ್ಟಿಲ್ಲ, ಬದಲಾಗಿ ನಾವು ಮುಂದೂಡಿದ್ದೇವೆ. ಸಮಿತಿ ಅಧ್ಯಕ್ಷ ಆಗಿರುವಂತ ಅನಂತ ಸುಬ್ಬರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ 38 ತಿಂಗಳ ಹಿಂಬಾಕಿ ಬೇಕೇ ಬೇಕು. ಈ ಮುಷ್ಕರವನ್ನ ನಾವು ಏನೋ ಈ ಕ್ಷಣದಿಂದಾನೇ ವಾಪಸ್ ತೆಗೆದುಕೊಂಡಿದ್ದೇವೆ, ಆದ್ರೆ ಮುಷ್ಕರ ಕೈ ಬಿಟ್ಟಿಲ್ಲ, ಮುಂದೂಡಿಕೆ ಆಗಿದೆ ಅಷ್ಟೇ. ಸಮಿತಿ ಅಧ್ಯಕ್ಷ ಆಗಿರುವಂತ ಅನಂತ ಸುಬ್ಬರಾವ್ ಅವರು ಕೊಟ್ಟಿರುವಂತ ಹೇಳಿಕೆ, ನಮಗೆ 38 ತಿಂಗಳ ಹಿಂಬಾಕಿ ಕೊಡಲೇಬೇಕು, 38 ತಿಂಗಳ ಅರಿಯರ್ಸ್ ಬಿಡುವ ಪ್ರಶ್ನೆನೇ ಇಲ್ಲ, ಸರ್ಕಾರ ಮಾತುಕತೆಗೆ ಕರೆದ್ರೆ ಹೋಗ್ತೀವಿ, ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಬರೋದಿಲ್ಲ. ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಮುಷ್ಕರ ಸದ್ಯಕ್ಕೆ ಈ ಕ್ಷಣದಿಂದಾನೇ ನಾವು ವಾಪಸ್ ತೆಗೆದುಕೊಂಡಿದ್ದೇವೆ ಹೊರತು ಇಲ್ಲಿಗೆ ಕೈ ಬಿಟ್ಟಿಲ್ಲ, ಮುಂದೂಡಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ 38 ತಿಂಗಳ ಅರಿಯರ್ಸ್ ಏನಿದೆ ಅದನ್ನ ಕೊಡಲೇಬೇಕು, ಸರ್ಕಾರ ಮಾತುಕತೆಗೆ ಅಂತ ಕರೆದ್ರೆ ನಾವು ಹೋಗ್ತೀವಿ ಅಂತ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟು ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ, ನಾವು ಕೇಸಲ್ಲಿ ಪೂರ್ಣವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೂಡ ಕೊಡಿ. ಎಲ್ಲರೂ ನಮಸ್ಕಾರ. ಇವಾಗ ಇನ್ನು ನಮ್ಮ ಹೈಕೋರ್ಟ್ ವಕೀಲರ ಹತ್ರ ಮಾತನಾಡಿದ್ವಿ. ಆ ವಕೀಲರ ಅಡ್ವೈಸ್ ಮೇರೆಗೆ ನಾವು ಮುಷ್ಕರವನ್ನು ಮುಂದೂಡಿದ್ವಿ. ಮತ್ತು ಎಲ್ಲ ಕೆಲಸಗಾರರಿಗೂ ಮುಷ್ಕರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ನೆಕ್ಸ್ಟು ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ, ನಾವು ಕೇಸಲ್ಲಿ ಪೂರ್ಣವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೂಡ ಕೊಡಿ. ಎಲ್ಲರೂ ನಮಸ್ಕಾರ. ಇವಾಗ ಇನ್ನು ನಮ್ಮ ಹೈಕೋರ್ಟ್ ವಕೀಲರ ಹತ್ರ ಮಾತನಾಡಿದ್ವಿ. ಆ ವಕೀಲರ ಅಡ್ವೈಸ್ ಮೇರೆಗೆ ನಾವು ಮುಷ್ಕರವನ್ನು ಮುಂದೂಡಿದ್ವಿ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಣೇಶ್, ಈಗಾಗಲೇ ಕೋರ್ಟ್ ಆದೇಶ ಇದ್ರೂ ಕೂಡ ಇವತ್ತು ಒಂದಿನ ಮುಷ್ಕರ ಮಾಡಿಬಿಟ್ರು, ಸಾಕಷ್ಟು ತೊಂದರೆಗಳಾಯಿತು. ಅದರ ಬೆನ್ನಲ್ಲೇ ಈಗ ಅವರ ಪರ ವಕೀಲರೇನಿದ್ದಾರೆ, ಮುಷ್ಕರ ಬೇಡ, ಸದ್ಯಕ್ಕೆ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಮುಂದೆ ಮುಷ್ಕರವನ್ನ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಸುಬ್ರಾವ್ ಅವರು ಹೇಳಿದ್ದಾರೆ. ಮುಂದಿನ ಮುಷ್ಕರದ ರೂಪುರೇಷೆ ಏನಾಗಿರುತ್ತೆ? ಸದ್ಯ ಈ ರೀತಿ ಕಾನೂನಿನ ಆದೇಶ ಇದ್ರೂ ಕೂಡ ಕಾನೂನು ಉಲ್ಲಂಘನೆ ಮಾಡೋದು ತಪ್ಪು ಅಂತ ಗೊತ್ತಿರಲಿಲ್ವಾ? ಯಾಕಾಗಿ ಇವತ್ತು ಮುಷ್ಕರ ಮಾಡಲೇಬೇಕು ಅಂತ ಮಾಡಿದ್ರು? ಸೌಖ್ಯ, ಮುಖ್ಯವಾಗಿ ಸಾರಿಗೆ ನೌಕರರ ಮುಷ್ಕರ ಅಂದರೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಕಾರ್ಮಿಕ ಒಕ್ಕೂಟ ಹಲವು ದಿನಗಳಿಂದ ಅಂದರೆ 15 ದಿನಗಳ ಮುಂಚೆನೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿತ್ತು. ಆಗಸ್ಟ್ 5ನೇ ತಾರೀಕು ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ತೀವಿ, ಆರಂಭಿಸ್ತೀವಿ, ಹಾಗಾಗಿ ನಾವು ಬಸ್ಗಳನ್ನು ನಿಲ್ಲಿಸಿ ಸ್ಟ್ರೈಕನ್ನು ಮಾಡ್ತೀವಿ ಅಂತ ಹೇಳಿತ್ತು. ಆ ನಿಟ್ಟಿನಲ್ಲಿ 2-3 ಸುತ್ತುಗಳ ಸಭೆ ಆದರೂ ಕೂಡ ಸರ್ಕಾರ ಜೊತೆಗಿನ ಮಾತುಕತೆ ಆದರೂ ಕೂಡ ಅದು ಫಲಪ್ರದವಾಗಿರಲಿಲ್ಲ. ಹಾಗಾಗಿ ನಿನ್ನೆ ಏಕಾಏಕಿ ಸ್ಟ್ರೈಕಿಗೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಜಂಟಿ ಕ್ರಿಯಾ ಸಮಿತಿ ಒಂದು ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದು ಏನಂತಂದರೆ, ನಾವು ಎಲ್ಲೂ ಕೂಡ ಬಹಿರಂಗವಾಗಿ ಸ್ಟ್ರೈಕ್ಗಳಿಗೆ ಪಾಲ್ಗೊಳ್ಳಿ ಅಥವಾ ಮುಷ್ಕರವನ್ನು ಕೈಗೊಳ್ಳಿ ಅಂತ ನಾವು ಹೇಳಿರಲಿಲ್ಲ. ಕೋರ್ಟ್ ನಮಗೆ ನಿನ್ನೆ ಒಂದು ನೋಟಿಸನ್ನು ಸಂಜೆ 7 ಗಂಟೆ ನಂತರ ನನಗೆ ವೈಯಕ್ತಿಕವಾಗಿ ಬಂದಿತ್ತು ಹೊರತು ಜಂಟಿ ಕ್ರಿಯಾ ಸಮಿತಿಗೆ ಬಂದಿರಲಿಲ್ಲ. ಹಾಗಾಗಿ ಆ ನೋಟಿಸನ್ನು ಓದಿದ ಬಳಿಕ ನಾವು ಕೆಲವೊಂದು ಡಾಕ್ಯುಮೆಂಟನ್ನು ಇವತ್ತು ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ವಿ. ಕೋರ್ಟ್ ಪ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ಕೋರ್ಟ್ ನಮಗೆ ಚೀಮಾರಿ ಹಾಕಿದೆ. ಹಾಗಾಗಿ ನಮಗೆ ಕೋರ್ಟ್ ನಿರ್ದೇಶನ ಹಿನ್ನೆಲೆಯಲ್ಲಿ ನಾವು ತಾತ್ಕಾಲಿಕವಾಗಿ ಅಂತಂದರೆ ಈ ಕ್ಷಣಕ್ಕೆ ಮಾತ್ರ ನಾವು ಸ್ಟ್ರೈಕನ್ನು ಹಿಂಪಡ್ಕೊಳ್ತಾ ಇದ್ದೀವಿ ಅಥವಾ ಮುಂದೂಡಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಅನಂತ್ ಸುಬ್ಬರಾವ್ ಅವರು ನೀಡಿರುವಂಥದ್ದು. ಎಲ್ಲೋ ಒಂದು ರೀತಿಯಲ್ಲಿ ಸರ್ಕಾರ ಹಾಗೂ ಸರ್ಕಾರ ಜೊತೆ ಮಾತುಕತೆ ವಿಫಲತೆ, ಅದರ ಜೊತೆಗೇ ಕೋರ್ಟ್ ಏನು ಡೈರೆಕ್ಷನ್ ನೀಡಿದೆ ಅಥವಾ ಕಟ್ಟುನಿಟ್ಟಾಗಿ ಈ ಒಂದು ಸಾರಿಗೆ ನೌಕರರ ಒಕ್ಕೂಟಕ್ಕೆ ನೀಡಿದಂತಹ ಸೂಚನೆ ಏನಿದೆ, ಸಹಜವಾಗಿ ಕಾನೂನಿನ ಅಡಿಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ಬೋದು ಅನ್ನೋಂಥ ಆತಂಕ ಎದುರಾದ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರ ಒಕ್ಕೂಟ ಸ್ಟ್ರೈಕನ್ನು ಹಿಂಪಡ್ಕೊಂಡಿದೆ. ಇನ್ನೂ ವಿಚಾರಣೆ 7ನೇ ತಾರೀಕು ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ನಾವು ಮತ್ತಷ್ಟು ದಾಖಲೆಗಳನ್ನು ಡಿಫೆಂಡ್ ಮಾಡ್ತೀವಿ ಅಥವಾ ನಮ್ಮ ಸಂಬಂಧಪಟ್ಟಂಥ ಬೇಡಿಕೆಗಳ ಸಂಬಂಧಪಟ್ಟಾಗೆ ಕೋರ್ಟ್ಗೆ ನಾವು ಮನವಿಯನ್ನು ಸಲ್ಲಿಕೆ ಮಾಡ್ತೀವಿ ಅನ್ನೋಂತಹ ಮಾಹಿತಿಯನ್ನು ಅನಂತ್ ಸುಬ್ಬರಾವ್ ಅವರು ಹೇಳಿರುವಂಥದ್ದು. ಇನ್ನೊಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ ಏನಂತಂದರೆ, ಎಲ್ಲೋ ಒಂದು ರೀತಿಯಲ್ಲಿ ಕಾನೂನಿನಲ್ಲಿ ಎದುರಾಗುವಂತಹ ತೊಡಕುಗಳಿಗೆ ಸಾರಿಗೆ ನೌಕರರ ಒಕ್ಕೂಟ ಹೆದರೋದ್ರ ಜೊತೆಗೆ ಸಂಘಟನೆಯನ್ನು ಬಲಪಡಿಸಿಕೊಳ್ಳುವಲ್ಲಿ ಈಗಿನ ಸಂಘಟನೆಗಳು ಅಷ್ಟು ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗುತ್ತೆ. ಈ ಒಂದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಕಾರ್ಮಿಕ ಒಕ್ಕೂಟಗಳ ನಡುವೆ ಹಲವು ಬೇಡಿಕೆಗಳಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಹಲವು ವಿಷಯಗಳು ತಾತ್ವಿಕ ಒಪ್ಪಿಗೆಯಿಂದ ಹೋರಾಟ ಮಾಡಲಿಕ್ಕೆ ಅವರಲ್ಲಿ ಸಾಧ್ಯವಾಗಲಿಲ್ಲ. ಆರಂಭದಿಂದಲೂ ಕೂಡ ಅವರ ಮೇಲೆ ಸಾಕಷ್ಟು ಡಿಫರೆನ್ಸ್ ಒಪಿನಿಯನ್ ಇತ್ತು. ಅದೆಲ್ಲ ಒಂದು ರೀತಿಯಲ್ಲಿ ಈಗ ಸ್ಟ್ರೈಕನ್ನು ಹಿಂಪಡಲಿಕ್ಕೆ ಕಾರಣ ಅಂತಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ.